ನಮಸ್ಕಾರ, ನಾನು ರೇಖಾ. ಅಮೂಲ್ ಲೈವ್ ನಲ್ಲಿ ಇವತ್ತು ನಾನು ಕರ್ಡ್ ಬ್ರೆಡ್ ವಿತ್ ವೆಜಿಟೇಬಲ್ಸ್ ತೋರಿಸ್ತಾ ಇದ್ದೀನಿ. ಬನ್ನಿ ಅದಕ್ಕೆ ಏನು ಯೂಸ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ನಾನು ಅಮೂಲ್ ಕರ್ಡ್, ಅಮೂಲ್ ಪನೀರ್, ಅಮೂಲ್ ಬಟರ್. ನೋಡಿ ಅದಕ್ಕೆ ಏನೇನು ಯೂಸ್ ಮಾಡ್ತೀವಂತ. ಆನಿಯನ್, ನಾನು ಆನಿಯನ್ ಚಾಪ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಇಕ್ಕಿದ್ದೀನಿ. ಟೊಮ್ಯಾಟೊ, ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಪೊಟ್ಯಾಟೊ, ಪನ್ನೀರ್, ಮಸಾಲೆನಲ್ಲಿ ಸಾಲ್ಟ್, ಉಪ್ಪು, ಚಾಟ್ ಮಸಾಲ, ಖಾರ ಪುಡಿ, ಖಾರ ಬುಂದಿ, ಸೇವ್, ಪನ್ನೀರ್, ಮೊಸರು. ಬನ್ನಿ ಇವಾಗ ವಿಧಾನ ತೋರ್ಸೋಣ ಹೆಂಗ್ ಮಾಡೋದು. ಇವಾಗ ಏನೋ ಮಿಕ್ಸ್ ಮಾಡಕ್ಕೆ ನಾವು ತಗೊಳ್ಳೋಣ. ಆನಿಯನ್ ತಗೊಳ್ತಾ ಇದ್ದೀನಿ ನೋಡಿ. ಆನಿಯನ್ ಇದು 1 ಬೌಲ್ ಆನಿಯನ್ ಇದೆ. 1 ಟೊಮ್ಯಾಟೊ ಚಾಪ್ ಮಾಡಿಬಿಟ್ಟು ತಗೊಳ್ಳಿದ್ದೀನಿ. ಇವಾಗ ಪೊಟ್ಯಾಟೊ 1 ತಗೊಳ್ಳಿದ್ದೀನಿ. ಪನ್ನೀರು ಗ್ರೇಟ್ ಮಾಡಿಬಿಟ್ಟು ಇಕ್ಕಿದ್ದೀನಿ ನಾನು. ಇದಕ್ಕೆ 1/2 ಟೀ ಸ್ಪೂನ್ ಸಾಲ್ಟ್ ಹಾಕೋಣ. ನಿಮ್ಮ ಟೇಸ್ಟ್ ಪ್ರಕಾರ ನೀವು ಹಾಕ್ಬೋದು. ಚಾಟ್ ಮಸಾಲ 1/2 ಟೀ ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1/2 ಟೀ ಸ್ಪೂನ್. ಇವಾಗ ಈ ಮಿಕ್ಸ್ಚರ್ ಮಿಕ್ಸ್ ಮಾಡೋಣ. ಇದು ಡೈ ಬ್ರೆಡ್ ಇವತ್ತು. ನಾನು 2 ಟೈಪ್ ಬ್ರೆಡ್ ತೋರಿಸ್ತೀನಿ. 1 ಫ್ರೈ ಮಾಡಿಬಿಟ್ಟು ತೋರಿಸ್ತೀನಿ, 1 ಹಂಗೆ ಹಸಿದು ತೋರಿಸ್ತೀನಿ ನಿಮಗೆ. ಡೈ ಬ್ರೆಡ್ ಲೈಕ್ ಸೇಮ್ ದೈ ವಡ ಟೈಪ್ ಇರುತ್ತೆ ಇದು. ಮೊದಲೇ ನಾನು ಬ್ರೆಡ್ ಸ್ಲೈಸ್ ಕಾರ್ನರ್ ಕಟ್ ಮಾಡಿಬಿಟ್ಟು ಇಕ್ಕಿದೆ. ಇವಾಗ ನಾನು ಮಾಡೋದ್ ವಿಧಾನ ತೋರಿಸ್ತಾ ಇದ್ದೀನಿ ನಿಮಗೆ. ಹಿಂಗ್ ಆಫ್ ಕಟ್ ಮಾಡಬೇಕು. ಇವಾಗ ಸ್ಲೈಸ್ ಮೇಲೆ ನಾವು ಇದು ಮಾಡಿರೋ ಮಸಾಲ ಹಾಕೋಣ. महावीर खटारिया हाय. ಹಾಯ್. ಇನ್ನೊಂದು ಸ್ಲೈಸ್ ಮೇಲೆ ಹಾಕೋಣ. ಇದ್ಮೇಲೆ ಇವಾಗ ಬ್ರೆಡ್ ಸ್ಲೈಸ್ ಇಕ್ಕೋಣ. ಇನ್ನೂ ಒಂದು ಎರಡು ಮೇಲೇನು ಬ್ರೆಡ್ ಸ್ಲೈಸ್ ಇಕ್ಕಿದ್ದೀನಿ. ಇವಾಗ ಇದಕ್ಕೆ ನಾವು ಮೊಸರು ಹಾಕೋಣ. महावीर कटारिया नाइस रेसिपी. ಥ್ಯಾಂಕ್ ಯು. ಫುಲ್ ಹಿಂಗ್ ಡಿಪ್ ಮಾಡಬೇಕು. ನೋಡಿ ಹಿಂಗ್ ಮಾಡಬೇಕಿದು.
ಇವಾಗ ಇದ್ಮೇಲೆ ನಾವು ಗ್ರೀನ್ ಚಟ್ನಿ ರೆಡ್ ಚಟ್ನಿ ಸ್ವೀಟ್ ಚಟ್ನಿ ಹಾಕೋಣ. ಗ್ರೀನ್ ಚಟ್ನಿನೂ ಹಾಕೋಣ. ನಾನಿದು ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಆಮೇಲೆ ಲೆಮನ್ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೀನಿ. Mahavir Kataria, wow, super. ಥ್ಯಾಂಕ್ ಯು. ನೋಡಿ ಹಿಂಗೆ ಮಾಡಬೇಕು. ಇವಾಗ ಇದ್ಮೇಲೆ ಸ್ವಲ್ಪ ಖಾರದ ಪುಡಿ, ಚಾಟ್ ಮಸಾಲ, ಗ್ಯಾರ್ನಿಷ್ಗೋಸ್ಕರ ಇದು ಹೋಮ್ ಪುಡಿ ಹಾಕ್ತಾ ಇದ್ದೀನಿ. ಇದು ಖಾರ ಬುಂದಿ, ಇವಾಗ ಇದು ನಾನು ಪುದೀನ ಲೀಫ್ ಸಿಗ್ತಾ ಇದ್ದೀನಿ ಮೇಲೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಚ್ಬಿಟ್ಟು ಹಾಕೋಣ ಗಾರ್ನಿಷ್ಗೆ. Mahavir Kataria, amazing recipe. ಥ್ಯಾಂಕ್ ಯು. ಯಾರ್ಯಾರು ಲೈವ್ನಲ್ಲಿ ಇದ್ದೀರಾ ಅವ್ರಿಗೆಲ್ಲ ನಮಸ್ಕಾರ. ಯಾರಿಲ್ಲ ಆಮೇಲೆ ನೋಡ್ತಾರೆ ಅವಾಗ ನೋಡಿ. ಇದು ಇನ್ನೊಂದು ಥರ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಇದೊಂದು ರೆಡಿ ಆಗಿದೆ. ನಾನು ಇನ್ನೊಂದು ಮೆಥಡು ಇದು ಫ್ರೈ ಮಾಡಿಬಿಟ್ಟು ತೋರಿಸ್ತೀನಿ. ಬ್ರೆಡ್ಡು ಗ್ಯಾಸ್ ಆನ್ ಮಾಡಿದ್ದೀನಿ. ಸ್ವಲ್ಪ ಪ್ಯಾನ್ ಬಿಸಿ ಮಾಡೋಕ್ಕೆ ಇಕ್ಕಿದ್ದೀನಿ. ನಾವು ಬಟರ್ ಯೂಸ್ ಮಾಡೋಣ. ರೋಸ್ಟ್ ಮಾಡಬೇಕಲ್ಲ, ಅದಕ್ಕೆ ಬಟರ್ ಯೂಸ್ ಮಾಡ್ತಾ ಇದ್ದೀನಿ. ಬಿಸಿ ಆಗಲಿ ಸ್ವಲ್ಪ. ಗ್ಯಾಸ್ ಫ್ಲೇಮ್ ಫಾಸ್ಟ್ ಆಗಿ ಇಕ್ಕಿದ್ದೀನಿ ನಾನು. ಬಟರ್ ಹಚ್ತಾ ಇದ್ದೀನಿ ಸ್ಲೈಸ್ಗೆ, ಯಾಕಂದರೆ ಚೆನ್ನಾಗಿ ಸುಡಬೇಕಲ್ಲ ಬ್ರೆಡ್ಡು. ಇದ್ಮೇಲೆ ನಾವು ಇನ್ನು ಇಲ್ಲಿನ ಒಳಗಡೆ ಹಚ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ ಮೀಡಿಯಮ್ ಆಗಿ ಇಕ್ಕಿದ್ದೀನಿ. ಇವಾಗ ನಾವು ಇದಕ್ಕೆ ಮಾಡಿರೋದು ಮಸಾಲೆ ಹಾಕೋಣ. ವಿ ಕ್ಯಾನ್ ಯೂಸ್ ದಿಸ್ ಎರಡು ಥರನೂ ನಾವು ಯೂಸ್ ಮಾಡ್ಬೋದು. ಇದು ನಿಮ್ಗೆ ವೆಜಿಟೇಬಲ್ ಏನೇನು ಬೇಕೋ ಅದು ನೀವು ಹಾಕ್ಬೋದು. ಇವಾಗ ಇನ್ನೊಂದು ಸ್ಲೈಸ್ ಇಡ್ತಾ ಇದ್ದೀನಿ ನೋಡಿ. ಇದಕ್ಕೂ ಬಟರ್ ಹಚ್ತಾ ಇದ್ದೀನಿ ನಾನು. ಇವಾಗ ಈ ಸ್ಲೈಸ್ ಇಲ್ಲಿ ಇಕ್ಕನ ಮೇಲೆ ಸ್ವಲ್ಪ ಇವಾಗ ರೋಸ್ಟ್ ಮಾಡೋಕ್ಕೆ ಕಾಣ. ಮೇಲೆ ಕೋಟಿಂಗ್ ಮೇಲೆ ಬಟರ್ ಹಚ್ತಾ ಇದ್ದೀನಿ. ರಿಯಲಿ ಯಮ್ಮಿಯಾಗಿರುತ್ತೆ ಇದು. ನೋಡೋಣ ಅದು ಈ ಕಡೆ ಆಗಿದೆಯಾ ರೋಸ್ಟ್ ಅಂತ ಟರ್ನ್ ಮಾಡ್ತಾ ಇದ್ದೀನಿ. ಆಗಿಲ್ಲ ಸ್ವಲ್ಪ ರೋಸ್ಟು. ಗ್ಯಾಸ್ ಫ್ಲೇಮ್ ಫಾಸ್ಟಾಗಿ ಇಕ್ಕಿದ್ದೀನಿ ನಾನು.
ಇದು ಕ್ರಿಪ್ಸಿ ಹಂಗಿರುತ್ತೆ ಅದು. ಅಮೂಲ್ ಬ್ರೆಡ್ ಸಿಕ್ಕತ್ತೆ, ಬಟ್ ಇವತ್ತು ನಾನು ಟ್ರೈ ಮಾಡಿದೆ, ಇದು ಸಿಕ್ಲಿಲ್ಲ, ಔಟ್ ಆಫ್ ಸ್ಟಾಕ್ ಇತ್ತು. ಹೇಳಿ ಅಮೂಲ್ ಪ್ರಾಡಕ್ಟ್ ಇಂದ ತುಂಬಾ ಚೆನ್ನಾಗಿದೆ. ಅದು ರೆಸಿಪೀಸು ಟ್ರೈ ಮಾಡ್ತಾ ಮಾಡ್ತಾ ಚೆನ್ನಾಗಿ ಬರ್ತಾ ಇದೆ, ಮಕ್ಳಿಗೆಲ್ಲ ಇಷ್ಟ ಆಗಿದೆ. ಅಮೂಲ್ ಅವ್ರ ನಂದಿನಿ ಅವ್ರಿಗೆ ರಿಯಲಿ ತುಂಬಾ ತುಂಬಾ ಥ್ಯಾಂಕ್ಸ್ ನಮಗೆ ಅವಕಾಶ ಕೊಡಕ್ಕೆ. ನೋಡಿ ಹಿಂಗೆ ರೋಸ್ಟ್ ಆಗಿದೆ, ಎರಡು ಕಡೆನೂ ರೋಸ್ಟ್ ಮಾಡಿಬಿಟ್ಟು ಇಕ್ಬೇಕು. ಇವಾಗ ನಾವು ಸರ್ವ್ ಮಾಡೋಣ. ಇನ್ನೊಂದು ವಿಧಾನ ನಿಮಗೆ ತೋರಿಸಿದ್ದೀನಿ. ಇವಾಗ ನಾವು ಇದು ಆಫ್ ಕಟ್ ಮಾಡೋಣ. ನೋಡಿ ನೋಡಕ್ಕೆ ಹಿಂಗಿರತ್ತೆ. ನೀವು ಹಿಂಗೂ ತಿನ್ಬೋದು, ಬಟ್ ನಾನಿವತ್ತು ದಹಿ ತೋರಿಸ್ತಾ ಇದ್ದೀನಲ್ಲ, ದಹಿ ಬ್ರೆಡ್ಡು, ಅದಕ್ಕೆ ನಾನು ಇವಾಗ ಇದ್ಮೇಲೇನು ದಹಿ ಹಾಕ್ತಾ ಇದ್ದೀನಿ. ಮಕ್ಳಿಗೂ ಸ್ನ್ಯಾಕ್ಸ್ ಟೈಪ್ ಚೆನ್ನಾಗಿರುತ್ತೆ ಇದು. ಮೊಸರು ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ ನಾನು. ನೋಡಿ ಫುಲ್ ಕವರ್ ಮಾಡಿದ್ದೀನಿ. ಅಮೂಲ್ ಅವ್ರ ಮೊಸರು. ಇವಾಗ ಇದು ಗಾರ್ನಿಶ್ ಮಾಡೋಣ. ನೋಡಿ ಸ್ವೀಟ್ ಚಟ್ನಿ ಹಾಕ್ತಾ ಇದ್ದೀನಿ. ಇವಾಗ ಗ್ರೀನ್ ಚಟ್ನಿ ಹಾಕೋಣ. ರೆಡ್ ಚಿಲ್ಲಿ ಪೌಡರ್, ಇದು ಚಾಟ್ ಮಸಾಲ, ಸ್ವಲ್ಪ ಸಾಲ್ಟ್ ಹಾಕೋಣ. ತಿರ್ಗಾ ಓಂ ಪುರಿ ಹಾಕ್ತಾ ಇದ್ದೀನಿ. ಖಾರ ಬುಂದಿ, ನೋಡಿ ಇವಾಗ ಇದು ರೆಡಿ ಇದೆ. ನಾನು ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಈಗಿನ ಇದು ಒಂದು ಕಟ್ ಮಾಡ್ತಾ ಇದ್ದೀನಿ ಸೈಡ್ನಲ್ಲಿ. ಈ ಸೈಡ್ನಲ್ಲಿ ಕಟ್ ಮಾಡಬೇಕಾಯ್ತು. ಇನ್ನೊಂದು ಮೆಥಡ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ, ಅದು ಇನ್ನೂ ಅದು ಚೆನ್ನಾಗೇ ಇರುತ್ತೆ ಅದು. ಇವಾಗ ನಾವು ಇದು ಕಟ್ಟಿಂಗ್ ಮಾಡೋಣ. ಸೈಡ್ ಕಟ್ ಮಾಡಿ, ಎರಡು ಸೈಡ್ ಮಾಡ್ತಾ ಇದ್ದೀನಿ ಕಟ್ಟಿಂಗು, ಕ್ರಾಸ್ ಕಟ್ಟಿಂಗ್. ನೋಡಿ ಹೆಂಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಹಿಂಗೆ ಡಿಪ್ ಮಾಡಬೇಕು, ಬ್ರೆಡ್ನ ಡಿಪ್ ಮಾಡಿಬಿಟ್ಟು ಹಿಂಗೆ ಇಕ್ಬೇಕು. ಮೊಸರನ್ನ ಹಿಂಗೆ ಡಿಪ್ ಮಾಡಿಬಿಟ್ಟು ಹಿಂಗೆ ಇಕ್ಬೇಕು. ಆದಮೇಲೆ ನಾವು ಈ ಮಸಾಲೆನ ಹಾಕೋಣ.
ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಬೋದು. ನಾನು ನಿಮಗೆ ಇದು 3 ಸಲ ಮಾಡಿಬಿಟ್ಟು ತೋರಿಸಿದ್ದೀನಿ. 3 ಟೈಪ್ಸ್ ಆಫ್ ಮಾಡಿಬಿಟ್ಟು ತೋರಿಸಿದ್ದೀನಿ. ಮೊಸರು ನೋಡಿ ಹಿಂಗೆ ಡಿಪ್ ಮಾಡಿಬಿಟ್ಟು ಸಾರಿ ಒಂದು ನಿಮಿಷ ಒಂದು ಬ್ರೆಡ್ ಕಟ್ ಹಾಕ್ಬಿಟ್ಟಿದೆ ಅದು. ಇವಾಗ ಸೇಮ್ ಮೆಥಡ್ ಇದಕ್ಕೂ ಡಿಪ್ ಮಾಡಿಬಿಟ್ಟು ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದು. ಸೇಮ್ ಮೆಥಡ್ ಇದು ತೋರಿಸ್ತಾ ಇದ್ದೀನಿ ನೋಡಿ. ತಿರ್ಗಾ ಸ್ವೀಟ್ ಚಟ್ನಿ ಹಾಕ್ತಾ ಇದ್ದೀನಿ. ಗ್ರೀನ್ ಚಟ್ನಿ, ರೆಡ್ ಚಿಲ್ಲಿ ಪೌಡರ್, ಇದು ಚಾಟ್ ಮಸಾಲ, ಸಾಲ್ಟ್, ಉಪ್ಪು, ಖಾರ ಬುಂದಿ, ಆಮೇಲೆ ಹೋಮ್ ಪುರಿ ಹಾಕ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ನೋಡಿ ಸಣ್ಣ ಚಾಪ್ ಮಾಡಿಬಿಟ್ಟು ಹಿಂಗೆ ಮಾಡೋದು. ನಮ್ಮದು ಇವತ್ತು ಮೊಸರು, ಬ್ರೆಡ್, ವೆಜಿಟೇಬಲ್ ಚಾಟ್ ರೆಡಿ ಇದೆ ನೋಡಿ. ಈ 3 ಟೈಪ್ ನಾನು ಮಾಡಿದ್ದೀನಿ ಇವತ್ತು. ರೆಡಿ ಟು ಈಟ್. ಇದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಲೈಕ್ ದಹಿವಡ. ನಾವು ದಹಿವಡ ಹೆಂಗೆ ತಿಂತೀವಿ ಹಂಗೆ ಒಂದು ಸ್ನ್ಯಾಕು ಆಗಿಬಿಡುತ್ತೆ ಇದು. ಥ್ಯಾಂಕ್ ಯು ಅಮೂಲ್ ಅವರೇ.